ರಾಜ್ಯದ 10 ಮಹಾನಗರ ಪಾಲಿಕೆ ನೌಕರರು ಮಂಗಳವಾರ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡಿದ್ರು. ತಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿರುವಂತದ್ದು. ರಾಜ್ಯದ 10 ಮಹಾನಗರ ಪಾಲಿಕೆಯ ನೌಕರರಿಂದ ನಡೆದಂತಹ ಪ್ರೊಟೆಸ್ಟ್ ಇದು, ಅದು ಕೂಡ ಫ್ರೀಡಂ ಪಾರ್ಕ್ನಲ್ಲಿ. ನೋಡಿ, ಅಂದ್ರೆ ಈಡೇರದಿದ್ರೆ, ತಮ್ಮ ಬೇಡಿಕೆಗಳು ಈಡೇರದಿದ್ರೆ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪ ಪಡೆಯುವಂತಹ ಸಂದೇಶವನ್ನ ಕೂಡ ನೀಡಿದ್ರು. ಅಲ್ಲ, ಬೇಡಿಕೆ ಅವ್ರು ಇಟ್ಟಿದ್ದಾರೆ, ಬಟ್ ಅವ್ರ ಕಡೆಯಿಂದ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿ ರಿಯಾಕ್ಟ್ ಬಂದಿಲ್ಲ. ಸೊ ಹಂಗಾಗಿ ಬಹುಶಃ ಅವರ ಒಂದು ಹೋರಾಟ ಮುಂದುವರಿಯುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ರಾಜ್ಯದ 10 ಮಹಾನಗರ ಪಾಲಿಕೆಯ ಪೈಕಿ 8 ಮಹಾನಗರ ಪಾಲಿಕೆ ಈ ಹೋರಾಟ ನಿರಂತರವಾಗಿರುತ್ತೆ. 2 ಮಹಾನಗರ ಪಾಲಿಕೆಗಳು, ಒಂದು ಬೆಂಗಳೂರು ಮತ್ತು ಇನ್ನೊಂದು ಮಂಗಳೂರು. ಯಾಕಂದರೆ ನಾಳೆ ರೆಡ್ ಅಲರ್ಟ್ ಘೋಷಣೆ ಆಗಿರೋದ್ರಿಂದಾಗಿ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಕೆಲಸ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಸೊ ಈಗ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ, ಒಂದು ವೇಳೆ ಆ ಬೇಡಿಕೆ ಈಡೇರಿಕೆ ಆಗಿಲ್ಲ ಅಂತ ಹೇಳಿದ್ರೆ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆಯುವಂಥ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಲಾಗಿದೆ. ಸೊ ಪ್ರಮುಖವಾಗಿ ಇವರ ಬೇಡಿಕೆ ಏನು ಅನ್ನೋದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಪಾಲಿಕೆ ನೌಕರರು ಸರ್ಕಾರಿ ನೌಕರರು ಅಂಥೇಳಿ ಪರಿಗಣಿಸಬೇಕು ಅನ್ನೋದು, LOC ಸೇಫ್ ಹಾಜರಾತಿಯನ್ನು ರದ್ದು ಮಾಡಬೇಕು ಅನ್ನೋದು, BBMPಯಲ್ಲಿ ಖಾಲಿ ಇರುವಂಥ 6,000 ಹುದ್ದೆ ಭರ್ತಿ ಆಗಬೇಕು, ಇನ್ನು ನೌಕರರಿಗೆ ಆಗ್ತಾ ಇರುವಂಥ ಕೆಲಸದ ಒತ್ತಡ ಇದೆಯಲ್ಲ ಅದು ಕಡಿಮೆ ಮಾಡಬೇಕು ಅನ್ನುವಂಥ ಬೇಡಿಕೆ, ಪಾಲಿಕೆ ಶಿಕ್ಷಣ ವಿಭಾಗದಲ್ಲಿ ಪ್ರಾಂಶುಪಾಲರ ಮೇಲಾಗ್ತಾ ಇರುವಂಥ ಇಲಾಖಾ ವಿಚಾರಗಳನ್ನು ಕೈ ಬಿಡಬೇಕು ಅನ್ನೋದು, ಅಭಿಯಂತರರು ಸಹಾಯ ಅಭಿಯಂತರರಿಗೆ ಮುಂಬಡ್ತಿ ಕೊಡಬೇಕು ಅನ್ನೋದು, ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯ ನೀಡಬೇಕು ಅನ್ನೋದು, ಪಾಲಿಕೆ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸೋದು, ಕಾನೂನು ಬಾಹಿರವಾಗಿರುವಂಥ ಮಾರ್ಷಲ್ ಹುದ್ದೆಗಳನ್ನು ರದ್ದು ಮಾಡಬೇಕು ಅಂಥೇಳಿ. ಸೊ ಹಂಗಾಗಿ ಈ ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಬಟ್ ಇವತ್ತು ಏನಾಗಿಲ್ಲ, ಇಷ್ಟು ಬೇಡಿಕೆ ಇಟ್ಕೊಂಡು ಹೋಗಿದ್ದಾರೆ. ಸೊ ಬುಧವಾರ ಅಂದರೆ ನಾಳೆ ಪ್ರಮುಖವಾಗಿ ತುಮಕೂರು, ಶಿವಮೊಗ್ಗ, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಕಲಬುರಗಿ, ವಿಜಯಪುರ, ಬೆಳಗಾವಿ ಈ ಎಲ್ಲ ಪಾಲಿಕೆಯಲ್ಲಿ ಹೋರಾಟ ಮುಂದುವರಿಯುತ್ತೆ. ನಾಳೆ ಈ ಪಾಲಿಕೆಯಲ್ಲಿ ನೌಕರರು ಯಾವುದೇ ಕಾರಣಕ್ಕೂ ಕೂಡ ಕೆಲಸಕ್ಕೆ ಹಾಜರಾಗೋದಿಲ್ಲ. ಮಂಗಳೂರು ಮತ್ತು ಬೆಂಗಳೂರು 2 ಪಾಲಿಕೆ ಕೆಲಸ ಮಾಡುತ್ತೆ.